ಶಿವಮೊಗ್ಗದ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಉಪಕುಲಪತಿ ಆಯ್ಕೆಗೆ ಸಂಬಂಧಪಟ್ಟಂತೆ ಸರ್ಕಾರದ ಕೃಷಿ ಇಲಾಖೆಯು ಮೇ 14ರಂದು ಹೊರಡಿಸಿದ ಅಧಿಸೂಚನೆಯನ್ನು ತಕ್ಷಣ ರದ್ದು ಮಾಡಬೇಕೆಂದು ರಾಜ್ಯ ಯೋಜನಾ ಆಯೋಗದ ಸದಸ್ಯ ಹಾಗೂ ಬೆಂಗಳೂರಿನ ಜಿಕೆವಿಕೆ ಕೃಷಿ ವಿಶ್ವವಿದ್ಯಾಲಯದ ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಟಿಎನ್ ಪ್ರಕಾಶ್ ಕಾಮರೆಡ್ಡಿ ಆಗ್ರಹಿಸಿದ್ದಾರೆ. ಅವರಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಶಿವಮೊಗ್ಗದ ಕೆಳದಿ ಶಿವಪ್ಪನಾಯಕ ಕೃಷಿ ಮತ್ತು ತೋಟಗಾರಿಕಾ ವಿಜ್ಞಾನಿಗಳ ವಿಶ್ವವಿದ್ಯಾಲಯದ ಉಪಕುಲಪತಿ ಆಯ್ಕೆ ಶೋಧನಾ ಸಮಿತಿಯ ಅಧ್ಯಕ್ಷರಾಗಿ ಸಹೋದರ ಕೃಷಿ ವಿಶ್ವವಿದ್ಯಾಲಯವೊಂದರ ಹಾಲಿ ಉಪಕುಲಪತಿಯನ್ನ ನೇಮಿಸಿರುವುದು ಹಿತಾಸಕ್ತಿ ಸಂಘರ್ಷ, ನಿಷ್ಪಕ್ಷಪಾತ ಹಾಗೂ ಆಯ್ಕೆ ಪ್ರಕ್ರಿಯೆಯ ವಿಶ್ವಾಸಾರ್ಹತೆಯನ್ನ ಪ್ರಶ್ನಿಸುವಂತಿದೆ. ಉಪಕುಲಪತಿ ನೇಮಕಾತಿಯಲ್ಲಿ ಪರಮಾಧಿಕಾರ ಹೊಂದಿರುವ ರಾಜ್ಯಪಾಲರು ಈ ಕುರಿತು ಮೌನ ವಹಿಸಿರುವುದು ಸರ್ಕಾರಕ್ಕೆ ಶರಣಾಗತಿ ಆಗಿದ್ದಾರಾ ಎಂಬ ಅನುಮಾನ ಹುಟ್ಟಿಸಿದೆ. ಇದು ಆತಂಕಕಾರಿ ಬೆಳವಣಿಗೆ. ಆದ್ದರಿಂದ ಹಾಲಿ ಶೋಧನಾ ಸಮಿತಿಯನ್ನ ಕೂಡಲೇ ರದ್ದುಗೊಳಿಸಿ ಯುಜಿಸಿ ಮತ್ತು ಐಸಿಎಆರ್ ಮಾರ್ಗಸೂಚಿಗಳಿಗೆ ಅನುಗುಣವಾಗಿ ಸರ್ಕಾರ ಹಾಗೂ ವಿಶ್ವವಿದ್ಯಾಲಯದ ಆಂತರಿಕ ವ್ಯವಸ್ಥೆಯಿಂದ ಸಂಪೂರ್ಣ ಸ್ವತಂತ್ರವಾಗಿರುವ ರಾಷ್ಟ್ರಮಟ್ಟದ ಶಿಕ್ಷಣ ತಜ್ಞ ಅಥವಾ ವಿಜ್ಞಾನಿಯನ್ನ ಅಧ್ಯಕ್ಷರನ್ನಾಗಿ ನೇಮಿಸಬೇಕು. ಅಲ್ಲದೆ ಅಧ್ಯಕ್ಷರು ಮತ್ತು ಸದಸ್ಯರು ಯಾವುದೇ ಹಿತಾಸಕ್ತಿ ಸಂಘರ್ಷ ಹೊಂದಿಲ್ಲವೆಂಬ ಕಾನೂನುಬದ್ಧ ಸಾರ್ವಜನಿಕ ಘೋಷಣೆಯನ್ನ ಕಡ್ಡಾಯಗೊಳಿಸಬೇಕು ಎಂದು ಒತ್ತಾಯಿಸಿದರು. CL ಲಕ್ಷ್ಮೀಪತಿ ಗೌಡ್ರು ಅಂತ ಬಹುಶಃ ನಿಮಗೆ ಗೊತ್ತಿರಬಹುದು ಕಾಣುತ್ತೆ. ಅವರು ಇಂಟರ್ನ್ಯಾಷನಲ್ ಕ್ರಾಪ್ ರಿಸರ್ಚ್ ಸೆಂಟರ್ಸ್ ಅಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಆಗಿದ್ರು ಕರ್ನಾಟಕರು. ಇದು ಕೂಡ ದುರದೃಷ್ಟವಶಾತ್ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಅನ್ನಂಥದ್ದು. ಇದಕ್ಕೇನು ಪರಿಹಾರ ಹೇಳಿದಲ್ಲ, ಇವಾಗ ನಮ್ಮಲ್ಲಿ 2 ಪ್ರೊಫೆಷನಲ್ ಬಾಡಿಗಳಿದಾವೆ, ಇನ್ಸ್ಟಿಟ್ಯೂಷನ್ ಆಫ್ ಅಗ್ರಿಕಲ್ಚರ್ ಟೆಕ್ನಾಲಜಿಸ್ಟ್ ಅಂತ ಹೇಳ್ಬಿಟ್ಟು ಮತ್ತು ಅಲ್ಯೂಮಿನಿ ಅಸೋಸಿಯೇಷನ್ ಅಂತ ಹೇಳ್ಬಿಟ್ಟು ಹಳೆ ವಿದ್ಯಾರ್ಥಿಗಳ ಸಂಘ. ಜಗತ್ತಿನ ಎಲ್ಲರೂ ಕೂಡ ನಮ್ಮ US ಅಲ್ಯೂಮಿನಿ ಅಸೋಸಿಯೇಷನ್ ಇದ್ದಾರೆ. ಅವ್ರಿಗೆ ಒಂದು ಮಾತು ಕೇಳಿದ್ರೆ ಯಾರೋ ಒಬ್ಬರು ಕೊಡ್ತಾ ಇದ್ರು. ಇನ್ಸ್ಟಿಟ್ಯೂಷನ್ ಆಫ್ ಕೃಷಿ ತಂತ್ರಜ್ಞಾನ ಸಂಸ್ಥೆ ಕೇಳ್ತಾ ಕೊಡ್ತಾ ಇದ್ರು. ಎಲ್ಲ ಬಿಟ್ಟು ಮಾಡಿರತಕ್ಕಂಥದ್ದು. ಹಾಗೆ ಪ್ರಗತಿಪರ ರೈತರು ಅಂತಿದ್ದಾರೆ. ನಮ್ಮ ರೈತ ಸಂಘಟನೆಗಳು ಕೇಳ್ಬೋದಿತ್ತಲ್ಲ, ಯಾಕಂದ್ರೆ ಇವರಿಗೆ ನೋಡಿ ನಮ್ಮ ಪೈಕಿ ಒಳ್ಳೆ ಕೆಲಸ ಮಾಡಿ ಇವ್ರ ಜೊತೆ ಕಾಂಟ್ಯಾಕ್ಟ್ ಮಾಡ್ಬೋದಿತ್ತಲ್ಲ. ಯಾವಾಗ ಆಗುತ್ತೋ ಗೊತ್ತಿಲ್ಲ, ನಾಮ ನಿರ್ದೇಶನ ಅಂದ್ಬಿಟ್ರೆ ಗೊತ್ತೇ ಇರೋದಿಲ್ಲ. ಅಲ್ಲೂ ಕೂಡ ಸಂಪೂರ್ಣವಾದಂಥ ಅವ್ಯವಹಾರ ನಡೆದಿದೆ, ಅನುಮಾನವೇ ಇಲ್ಲ. ಕೃಷಿಕ ಸಮಾಜ ಇದೆ, ಅವರು ಕೃಷಿ ಸಮಾಜದ ಅಧ್ಯಕ್ಷ, ಅವರು ಕೃಷಿ ಸಮಾಜನ ಕೇಳ್ಬಿಟ್ಟು ನೋಡಿ, ನಾವು ಕೃಷಿ ವಿಶ್ವವಿದ್ಯಾಲಯ ನಡೆಸೋಕ್ಕೆ ನಿಮ್ಮ ಭಾಗದ ಕೆಲವು ಪ್ರಗತಿಪರ ರೈತರು ಅಂತ ಕೇಳ್ತಿದ್ವಿ. ದಯವಿಟ್ಟು ಇವರು ಒಂದು ಚರ್ಚೆ ಮಾಡ್ಬೋದಿತ್ತಲ್ಲ. ಯಾವುದುಗಳೆಲ್ಲ ಇದು ಬೇಕಾಬೆಟ್ಟಿ ಮತ್ತು ಹಣದ ವ್ಯವಹಾರ ಇರೋದ್ರಿಂದ ಈ ಆಡಳಿತ ಮಂಡಳಿಯನ್ನು ಕೂಡ ಸರಿದಾರಿ ತರಬೇಕು. ಈಗಿರ್ತಕ್ಕಂಥದ್ದು ಬಹಳ ಕತೆ ಕೇಳ್ತಾರೆ. ಯಾರೋ ಒಬ್ರು ಹಣ ಕೊಟ್ಬಿಟ್ಟು ಗವರ್ನರಿಗೆ ಆಗದೆ ಇರ್ಲಿ ಪರವಾಗಿಲ್ಲ, ಇದು ಓಡಾಡ್ತಿದೆ ನೋಡಿ, ಹೇಳ್ತೀನಿ ಹಣ ಕೊಟ್ಟುಬಿಟ್ಟಿದಾರಂತೆ, ಆಗಿಲ್ಲ ಅವ್ರದ್ದು, ಪರವಾಗಿಲ್ಲ ಇರಲಿ, ನೆಕ್ಸ್ಟ್ ಅಡ್ವಾನ್ಸ್ ಕೊಟ್ಟಂಗಾಗುತ್ತೆ. ಈ ಮಟ್ಟಕ್ಕೆ ಬಂದಿದೆ ಸ್ನೇಹಿತರೆ. ಇದು ನಾನು ಕತೆ ಹೇಳ್ತಿಲ್ಲ, ನೋವಿನ ಸಂಗತಿ. ಹಾಗಾಗಿ ಆಡಳಿತ ಮಂಡಳಿ ಕೂಡ ಸಂಪೂರ್ಣವಾದಂಥ ದಾರಿ ತರಬೇಕಾಗಿದೆ. ಇವೆಲ್ಲ ಆಗಬೇಕು ಅಂತ ಆದಾಗ ಈ ಕಾಯ್ದೆ ಅಂತ ಏನು ಉಂಟು ನೋಡಿ, ಎಲ್ಲದಕ್ಕೂ ರಿಗರಸ್ ಕಾಯ್ದೆಗಳಿದ್ದಾವೆ. ಈ ಕಾಯ್ದೆಗಳು ಹಲ್ಲಿಲ್ಲದ ಕಾಯ್ದೆ. ಇಂಥ ಕಾಯ್ದೆ ಇದು ವಿಶ್ವವಿದ್ಯಾಲಯದ ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳ ಸಂಬಂಧಿಸಿದ ಆಕ್ಟು. ಈ ಆಕ್ಟನ್ನ ರಿಗರಸ್ ಮಾಡಿ, ನಾನು ಹೇಳಿನಲ್ಲ, ನಾಯಕತ್ವದ ಪ್ರಶ್ನೆ, ಕುಲಪತಿಗಳಿಂದ ನಾಯಕತ್ವದ ಆಯ್ಕೆ ಪಾರದರ್ಶಕ ಆಗಿರಬೇಕು. ದಾರಿ ತಪ್ಪಿರೆ ಕಠಿಣ ಶಿಕ್ಷೆ. ಇವ್ಯಾವುದು ಇದರಲ್ಲಿಲ್ಲ. ನಾನು ಸೆಕ್ರೆಟರಿನ ಕೇಳಿದಾಗ ಎಲ್ಲಿದ್ದೀರಿ, ಹಾಲಿ ವಿಶ್ವವಿದ್ಯಾನಿಲಯದ ಕುಲಪತಿಗಳನ್ನು ಮಾಡಬಾರದು ಎಲ್ಲುಂಟು ತೋರಿಸಿದ್ರೆ, ಹೌದು ಎಲ್ಲಿದೆ. ಹಾಗಾಗಿ ಈ ಒಂದು ಕೆಟ್ಟ ಕಾಯ್ದೆ, ಈ ಕಾಯ್ದೆ ತರಬೇಕಾಗಿದೆ. ಕೊನೆಯದಾಗಿ ಬಹಳ ಮುಖ್ಯವಾದ ವಿಚಾರ, ಈ ಪ್ರಮುಖ ವಿಚಾರದ ಬಗ್ಗೆ ಚರ್ಚೆ ನಡಿಬೇಕು, ಸಂವಾದ ನಡಿಬೇಕು. ಈ ದೇಶದ ನೋವಿನ ಸಂಗತಿಯನ್ನು ಬಿಟ್ಟರೆ ಇಲ್ಲಿಯ ಶಿಕ್ಷಣ ವ್ಯವಸ್ಥೆ, ಶಿಕ್ಷಣ ಪದ್ಧತಿಯಲ್ಲಿ ಇರತಕ್ಕಂಥ ವಿಚಾರಗಳು ಸರಿ ಇಲ್ಲ. ಹಳೆಯ ಶಿಕ್ಷಣ ಆಗೋಗ್ಬಿಟ್ಟಿದೆ, ಹೊಸದು ಸರಿ ಇಲ್ಲ ಅನ್ನೋಂಥ ಒಂದು ಶಿಕ್ಷಣದಲ್ಲಿ ಇರತಕ್ಕಂಥ ಕಂಟೆಂಟನ್ನು ಬದಲಾವಣೆಯ ತೀವ್ರ ಪ್ರಯತ್ನ ನಡೀತಿದೆ. ಪರಿವಾರಗಳು, ಸಂಘ ಪರಿವಾರಗಳು ಎಲ್ಲ ಒಟ್ಟು ಸೇರ್ಕೊಂಡ್ಬಿಟ್ಟು ಇಲ್ಲಿ ಅದು ಅವರ ಒಂದು ಪ್ರೇರಗೆಟ್ಟರು, ತಪ್ಪು ಸರಿ ಅಂತ ಹೇಳ್ತಾ ಇಲ್ಲ. ಶಿಕ್ಷಣದ ಕಂಟೆಂಟನ್ನು ಚೇಂಜ್ ಮಾಡಕ್ಕೆ ಹೊರಟಿರ್ಬೇಕು ಅಂತಾದಾಗ ಶಿಕ್ಷಣದ ಸ್ಟ್ರಕ್ಚರ್ ಬಗ್ಗೆ ಯಾಕೆ ಗಮನ ಕೊಡ್ತಾ ಇಲ್ಲ? ನ್ಯೂ ಎಜುಕೇಷನ್ ಪಾಲಿಸಿ ತಂದರು. ಈ ಶಿಕ್ಷಣ ವ್ಯವಸ್ಥೆ ಅನ್ನುವಂಥದ್ದು ನಮ್ಮ ಒಂದು ಏನು ಧರ್ಮ ಸಂಸ್ಕೃತಿಗೆ ಪೂರಕವಾಗಿಲ್ಲ ಅಂತ ಇರಲಿ, ಆದರೆ ಈ ವ್ಯವಸ್ಥೆಯಲ್ಲಿ ಆಗ್ತಾವ ಅದನ್ನ ನಾನು ಕೇಳ್ತೀನಿ. ಯಾಕೆಂದರೆ ದೊಡ್ಡ ಪರಿವಾರಗಳು, ಸಂಘಗಳ ದೊಡ್ಡ ನಾಯಕರು ಇಲ್ಲೇ ಇದ್ದಾರೆ ಈ ನಿಮ್ಮ ಜಿಲ್ಲೆಯಲ್ಲಿ ಇರೋದ್ರಿಂದ ಇದು ನೀವು ಒಪ್ತೀರ? ಇದನ್ನ ಇಂಥ ಒಂದು ಕುಲಪತಿಗಳ ಆಯ್ಕೆಯಲ್ಲಿ ಗವರ್ನರ್ಗಳು ಕೂಡ ಒಟ್ಟು ಸೇರಿರತಕ್ಕಂಥದ್ದಕ್ಕೆ ಇದು ಮಾಡ್ತಾ ಸಮಗ್ರವಾದ ಚರ್ಚೆ ಆಗಬೇಕು. ನೀವು ತಗೊಂಡು ಹೋಗಬೇಕು, ರೈತ ಸಂಘಟನೆಗಳು ತಗೊಂಡು ಹೋಗಬೇಕು, ಎಲ್ಲ ಸಂಘಟನೆ ತಗೊಂಡು ಹೋಗಬೇಕು. ಶಿಕ್ಷಣ ವ್ಯವಸ್ಥೆ ಯಾವ ರೀತಿ ಇರಬೇಕು, ಇದು ನಮ್ಮ ಕೃಷಿ ಶಿಕ್ಷಣಕ್ಕೆ ನಾವು ಗಮನ ಕೊಟ್ಟಿದ್ವಿ. ನಮ್ಮ ದೊಡ್ಡ ಈ ಸಾಹಿತಿಗಳು, ಕಲಾವಿದರು, ಪ್ರಜ್ಞಾವಂತರು